ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇನ್ಕಮ್ ಹೆಂಗೆ ಟ್ಯಾಕ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಆಕೈತಿ ನೋಡೋಣ ಬರ್ರಿ. ಸೊ ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಹನುಮಂತ ಗಾಯಕವಾಡ್ ಮಾತಾಡೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು ಅಕೌಂಟೆಂಟ್. ಸೊ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ, ಸರ್ ನನಗೆ ಸ್ಯಾಲ್ರಿ ಕೂಡ ಇದೆ, ಬಿಸ್ನೆಸ್ ಇನ್ಕಮ್ ಕೂಡ ಇದೆ, ಹೇಗೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಕೈತಿ ರೀ ಅಂತಂದು ಎಲ್ಲರಿಗೂ ಸಹಜ ಕನ್ಫ್ಯೂಷನ್ ರೀ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಆಕೈತಿ ಅಂತ ಹೇಗೆ ಕ್ಯಾಲ್ಕುಲೇಟ್ ಆಕೈತಿ ಮತ್ತು ITR ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಕಾಮನ್ ಮಿಸ್ಟೇಕ್ ಯಾವುದನ್ನು ಎಲ್ಲವನ್ನೂ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಲಾಸ್ಟ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಐತಿ. ಸೊ ಒಂದನೇ ಪಾರ್ಟ್ ಬಂದ್ಬಿಟ್ಟು ಇನ್ಕಮ್ ಫ್ರಮ್ ಸ್ಯಾಲ್ರಿ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂದರೆ ಏನಪ್ಪ, ಮೊದಲನೇ ಸ್ಯಾಲ್ರಿ ಇನ್ಕಮ್ ಒಂದು ಕ್ಲಿಯರಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಸೊ ಸ್ಯಾಲ್ರಿ ಇನ್ಕಮ್ ಅಂದ್ರೆ ಮಂತ್ಲಿ ಸ್ಯಾಲ್ರಿ ಬರೋದು. ಸೊ ಬೇಸಿಕ್ ಪ್ಲಸ್ HRA ಪ್ಲಸ್ ಅಲೌನ್ಸಸ್. ನಿಮಗೆ ಎಂಪ್ಲಾಯರ್ TDS ಕಟ್ ಮಾಡಿರ್ತಾರೆ ಆಲ್ರೆಡಿ. ಸೊ ಸ್ಯಾಲ್ರಿ ಇನ್ಕಮ್ ಫ್ರಮ್ 16ನಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರ್ತೈತಿ. ಎಂಪ್ಲಾಯರ್ TDS ಕಟ್ ಮಾಡಿದ್ರು ITR ಫೈಲ್ ಮಾಡೋದು ನೀವು ಕಂಪಲ್ಸರಿ ಇರ್ತೈತಿ, ಅದೊಂದು ತಲೆ ಇಟ್ಕೋರಿ. ಸೊ ಪಾರ್ಟ್ ನಂಬರ್ 2, ಬಿಸ್ನೆಸ್ ಇನ್ಕಮ್ ಅಂದರೆ ಏನಪ್ಪ. ಸೊ ಬಿಸ್ನೆಸ್ ಇನ್ಕಮ್ ಅಂದರೆ ಏನಂದ್ರೆ ಶಾಪ್ ಇನ್ಕಮ್ ಆಗಿರ್ಬೋದು, ಫ್ರೀಲಾನ್ಸಿಂಗ್ ಆಗಿರ್ಬೋದು, ಕನ್ಸಲ್ಟಿಂಗ್ ಇನ್ಕಮ್ ಆಗಿರ್ಬೋದು, ಕಮಿಷನ್ ಏಜೆನ್ಸಿ ಆಗಿರ್ಬೋದು, ಇಲ್ಲ ಬಿಸ್ನೆಸ್ ಸೈಡ್ ಇನ್ಕಮ್ ಆಗಿರ್ಬೋದು. ಸೊ ನೀವು ಯಾವುದೋ ಬಿಸ್ನೆಸ್ ಆಗಿದೆ ಅದಕ್ಕೆ ಬಿಸ್ನೆಸ್ ಇನ್ಕಮ್ ಅಂತಾರೆ. ಸೊ ಅದು ಪ್ರಾಫಿಟ್ ಟ್ಯಾಕ್ಸಬಲ್ನಲ್ಲಿ ಎಕ್ಸ್ಪೆನ್ಸ್ ಡಿಡಕ್ಷನ್ ಮಾಡ್ಬೋದು. ಸೊ ನಿಮ್ಗೆ ಅದಾದ ನಂತರ ನೆಕ್ಸ್ಟ್ ಪ್ರಾಫಿಟ್ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಆಗಿ ಬರ್ತೈತಿ, ಸಿಂಪಲ್. ಸೊ ಅದಾದ ನಂತರ ಪಾರ್ಟ್ 3, ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇನ್ಕಮ್. ಸೊ ಕಂಬೈನ್ ಆಗಿ ನೀವು ITR ಹೆಂಗೆ ಫೈಲ್ ಮಾಡೋದು, ಸ್ಯಾಲ್ರಿ ಇನ್ಕಮ್ ಮತ್ತು ಬಿಸ್ನೆಸ್ ಇನ್ಕಮ್ ಒಟ್ಟಿಗೆ ಆ್ಯಡ್ ಹೆಂಗೆ ಮಾಡೋದು. ಸೊ ಎಕ್ಸಾಂಪಲ್ ನಿಮ್ಗೆ ಸ್ಯಾಲ್ರಿ ಇನ್ಕಮ್ಮು ಒಂದು 6 ಲಕ್ಷ ರೂಪಾಯಿ ಅಂತ ತಿಳ್ಕೊರಿ, ಬಿಸ್ನೆಸ್ ಇನ್ಕಮ್ ಬಿಸ್ನೆಸ್ ಪ್ರಾಫಿಟ್ ನಿಮ್ಗೆ 3 ಲಕ್ಷ ರೂಪಾಯಿ ಅಂತ ತಿಳ್ಕೊರಿ. ಸೊ ನಿಮ್ದು ಎರಡೂ ಸೇರಿ ಇನ್ಕಮ್ 9 ಲಕ್ಷ ರೂಪಾಯಿ ಆಕೈತಿ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ನಿಮ್ಗೆ ಅಪ್ಲಿಕೇಬಲ್ ಆಕೈತಿ. ಸೊ ಪಾರ್ಟ್ 4ದಾಗ ಬಿಸ್ನೆಸ್ ಎಕ್ಸ್ಪೆನ್ಸ್ ಡಿಡಕ್ಷನ್ ಮಾಡ್ಕೋಬೋದು. ಸೊ ನಿಮಗೆ ಪಾರ್ಟ್ 4ದಾಗ ಏನಪ್ಪ ಅಂದರೆ ಬಿಸ್ನೆಸ್ ಎಕ್ಸ್ಪೆನ್ಸ್ ಡಿಡಕ್ಷನ್ ಮಾಡ್ಕೋಬೋದು. ಸೊ ಬಿಸ್ನೆಸ್ನಲ್ಲಿ ಎಕ್ಸ್ಪೆನ್ಸಸ್ ಡಿಡಕ್ಟ್ ಮಾಡ್ಬೋದು ಯಾವುದಪ್ಪ ಅಂದರೆ ರೆಂಟ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಫೋನ್ ರಿಚಾರ್ಜ್ ಆಗಿರ್ಬೋದು, ಇಂಟರ್ನೆಟ್ ಆಗಿದ್ದು, ಟ್ರಾವೆಲ್ ಆಗ್ಬೋದು, ಆಮೇಲೆ ಆಫೀಸ್ ಎಕ್ಸ್ಪೆನ್ಸ್ ಆಗಿದ್ದು, ವೆಹಿಕಲ್ ಎಕ್ಸ್ಪೆಂಡಿಚರ್, ಫ್ಯೂಲ್, ಪೆಟ್ರೋಲ್. ಸೊ ಹಲವಾರು ನಿಮಗೆ ಎಕ್ಸ್ಪೆಂಡಿಚರ್ ನೀವು ಬಿಸ್ನೆಸ್ ಟ್ಯಾಕ್ಸಬಲ್ದಾಗ ನೀವು ಡಿಡಕ್ಷನ್ ಮಾಡ್ಕೋಬೋದು. ಸೊ ಎಕ್ಸಾಂಪಲ್ ನಿಮಗೆ ಗ್ರಾಸ್ ಬಿಸ್ನೆಸ್ ಇನ್ಕಮ್ ಒಂದು 5 ಲಕ್ಷ ರೂಪಾಯಿ ಆಗಿತ್ತು ಅಂತ ತಿಳ್ಕೊರಿ, ಅದ್ರಾಗ ನಿಮ್ಗೆ ಒಂದು 2 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ತೆಗಿರಿ, ಉಳ್ಕಿದ ಎಷ್ಟು ಉಳಿತು ನಿಮ್ಗೆ ನೆಟ್ ಬಿಸ್ನೆಸ್ ಇನ್ಕಮ್ 3 ಲಕ್ಷ ರೂಪಾಯಿ ಉಳಿತು. ಸೊ ಸ್ಯಾಲ್ರಿ ಪ್ಲಸ್ ನೆಟ್ ಬಿಸ್ನೆಸ್ ಟ್ಯಾಕ್ಸಬಲ್ ಇನ್ಕಮ್ ಆಕೈತಿ. ಇದಾದ ನಂತರ ಪಾರ್ಟ್ 5 ನಿಮಗೆ ಪ್ರೆಸೆಂಟಿವ್ ಟ್ಯಾಕ್ಸ್ ಅಂದ್ರೆ 44AD ಮತ್ತು 44ADA. ಇವೆರಡು ಹೆಂಗೆ ಅಪ್ಲಿಕೇಬಲ್ ಆಗ್ತವೆ ನಿಮ್ಗೆ ಹೇಳ್ತೀನಿ. ಸೊ 44AD ನಿಮಗೆ ಸ್ಮಾಲ್ ಬಿಸ್ನೆಸ್ದವ್ರಿಗೆ 44AD ಒಳಗೆ ನೀವು ಡಿಕ್ಲೇರ್ ಮಾಡ್ಬೋದು. 44ADA ಇದು ಪ್ರೊಫೆಷನಲ್ದವ್ರಿಗೆ ನೀವು ಡಿಕ್ಲೇರೇಷನ್ ಮಾಡೋದಿರ್ತೈತಿ. ಸೊ 44AD ಬಿಸ್ನೆಸ್ಗೆ ಇರ್ತೈತಿ, ಸೆಕ್ಷನ್ 44AD ಬಿಸ್ನೆಸ್ ಪರ್ಪಸ್ಗೆ ಇರ್ತೈತಿ, ಸೆಕ್ಷನ್ 44ADA ಪ್ರೊಫೆಷನಲ್ಗೆ ಇರ್ತೈತಿ. ಸೊ ಎಕ್ಸಾಂಪಲ್ ನಿಮ್ಗೆ ಬಿಸ್ನೆಸ್ ಟರ್ನ್ ಓವರ್ ನಿಮ್ಗೆ ಒಂದು 20 ಲಕ್ಷ ರೂಪಾಯಿ ಇದೆ ಅಂತ ತಿಳ್ಕೊರಿ. ಸೊ ಡಿಕ್ಲೇರೇಷನ್ ಇನ್ಕಮ್ ಮಿನಿಮಮ್ ಆಗಿ ನೀವು ಗೌರ್ಮೆಂಟ್ ಏನು ಹೇಳ್ತಾರೆ 8% ಡಿಕ್ಲೇರೇಷನ್ ಮಾಡಿರಿ ಅಂತಾರೆ. ಸೊ 20 ಲಕ್ಷ ರೂಪಾಯಿಗೆ ನೀವು 8% ಡಿಕ್ಲೇರೇಷನ್ ಮಾಡಿದ್ರೆ 1,60,000 ರೂಪಾಯಿ ಆಕೈತಿ. ಸೊ ದಿಸ್ ಇನ್ಕಮ್ ಸ್ಯಾಲ್ರಿ ಇನ್ಕಮ್ ಜೊತೆ ಆ್ಯಡ್ ಆಕೈತಿ. ಸೊ 1,60,000 ರೂಪಾಯಿ ಪ್ಲಸ್ ನಿಮ್ದು ಸ್ಯಾಲ್ರಿ ಇನ್ಕಮ್ ಜೊತೆ ಆ್ಯಡ್ ಆಕೈತಿ, ದಟ್ಸ್ ಆಲ್. ಆಮೇಲೆ ಪಾರ್ಟ್ 6 ಡಿಡಕ್ಷನ್ ಮತ್ತು ಟ್ಯಾಕ್ಸ್ ಸೇವಿಂಗ್ಸ್. ಟೋಟಲ್ ಇನ್ಕಮ್ ನೀವು ಕ್ಯಾಲ್ಕುಲೇಟ್ ಆದಮೇಲೆ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಎರಡಕ್ಕೂ ನೀವು ಕ್ಲೇಮ್ ಮಾಡ್ಬೋದು. ನೀವು ಬಿಸ್ನೆಸ್ ಇನ್ಕಮಿಗೂ ಕ್ಲೇಮ್ ಮಾಡ್ಬೋದು, ಸ್ಯಾಲ್ರಿ ಇನ್ಕಮ್ ಮೇಲೂ ಡಿಡಕ್ಷನ್ ಕ್ಲೇಮ್ ಮಾಡ್ಬೋದು. ಯಾವುದೇನಪ್ಪ ATC ಪ್ಲಸ್ ATC ಒಳಗಡೆ LIC, PPF. ಸೊ LIC, PPF ಇವೆಲ್ಲ ಮುಖಾಂತರ ಇವೆಲ್ಲ ನಿಮಗೆ ATC ಒಳಗೆ ಕ್ಲೇಮ್ ಆಕೈತಿ. ATD ಒಳಗಡೆ ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್ ಕ್ಲೇಮ್ ಆಕೈತಿ. ಪ್ಲಸ್ ನಿಮಗೆ ಹೋಮ್ ಲೋನ್ ಇಂಟ್ರೆಸ್ಟ್ ಕ್ಲೇಮ್ ಆಕೈತಿ. ಸೊ ಹೋಮ್ ಲೋನ್ ಇಂಟ್ರೆಸ್ಟ್ ನಿಮ್ಗೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಇನ್ನೊಂದು. ಸೊ ಆ ಹೋಮ್ ಲೋನ್ ಬಗ್ಗೆ, ಹೋಮ್ ಲೋನ್ ಇಂಟ್ರೆಸ್ಟ್ ಬಗ್ಗೆ, ಆಮೇಲೆ ಹೋಮ್ ಲೋನ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಹೆಂಗೆ ಆಕೈತೆ ಅನ್ನೋದು ಅದು ನಿಮ್ಗೊಂದು ಇನ್ನೊಂದು ವಿಡಿಯೋ ಮಾಡಿ ಹೇಳ್ತೀನಿ. ವೆಲ್ಕಮ್, ನೆಕ್ಸ್ಟ್ ಕಂಟಿನ್ಯೂ. ಸೊ ಡಿಡಕ್ಷನ್ ಇದಾದ ನಂತರ ಡಿಡಕ್ಷನ್ ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಬೋತ್ ಇನ್ಕಮ್ ಮೇಲೆ ಅಪ್ಲೈ ಆಕೈತಿ.
ಸ್ಯಾಲ್ರಿ ಮೇಲೆ ಪ್ಲಸ್ ಬಿಸ್ನೆಸ್ ಇನ್ಕಮ್ ಮೇಲೆ ಎರಡಕ್ಕೂ ಸಹ ನಿಮ್ಗೆ ಇನ್ಕಮ್ ಅಪ್ಲೈ ಆಗ್ತೈತಿ. ಸೊ ಪಾರ್ಟ್ 7 ಐ ಟಿ ಆರ್ ಯಾವ್ದು ಫೈಲ್ ಮಾಡ್ಬೇಕು, ಇದು ಇಂಪಾರ್ಟೆಂಟ್ ನಿಮ್ಗೆ. ಐ ಟಿ ಆರ್ ಯಾವ್ದು ಫೈಲ್ ಮಾಡ್ಬೇಕಪ್ಪ, ಇನ್ಕಮ್ ಮತ್ತು ಇನ್ಕಮ್ ಫ್ರಮ್ ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇದ್ದರೆ ಸೊ ಐ ಟಿ ಆರ್ ಫೈಲ್ ವೆರಿ ಇಂಪಾರ್ಟೆಂಟ್. ನಾರ್ಮಲ್ ಬಿಸ್ನೆಸ್ಗೆ ನೀವು ಐ ಟಿ ಆರ್ 3 ಫೈಲ್ ಮಾಡಿರಿ. ಪ್ರೆಸೆಂಟಿವ್ ಇನ್ಕಮ್ ಇದ್ರೆ 44 AD ಐತಂದ್ರೆ 44 AD ಐತಂದ್ರೆ ಐ ಟಿ ಆರ್ 4 ಫೈಲ್ ಮಾಡಿರಿ. ಸೊ ರಾಂಗ್ ಐ ಟಿ ಆರ್ ಫೈಲ್ ಮಾಡಿದ್ರೆ ನೋಟಿಸ್ ರಿಸ್ಕ್ ಜಾಸ್ತಿ ಇರ್ತೈತಿ. ಸೊ ಪಾರ್ಟ್ 8 ಏನು ಹೇಳ್ತೈತಪ್ಪ ಅಂದ್ರೆ ಕಾಮನ್ ಮಿಸ್ಟೇಕ್ಸ್. ಸೊ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಯಾವುದಪ್ಪ, ಸ್ಯಾಲ್ರಿ ಮಾತ್ರ ಡಿಕ್ಲೇರ್ ಮಾಡೋದು, ಸೊ ಬಿಸ್ನೆಸ್ ಇನ್ಕಮ್ ಹೈಡ್ ಮಾಡೋದು, ಸೊ ರಾಂಗಾಗಿ ಐ ಟಿ ಆರ್ ಸೆಲೆಕ್ಟ್ ಮಾಡೋದು, ಎಕ್ಸ್ಪೆನ್ಸ್ ಪ್ರೂಫ್ ಇಲ್ಲದೆ ಕ್ಲೇಮ್ ಮಾಡೋದು. ದೀಸ್ ಮಿಸ್ಟೇಕ್ಸ್ ನೋಟಿಸ್ ಪ್ಲಸ್ ಪೆನಾಲ್ಟಿ ಬರ್ತೈತಿ. ಸೊ ತಲೆಗೆ ಇಟ್ಕೊಡ್ರಿ. ಸೊ ಲಾಸ್ಟಾಗಿ ನಿಮ್ಗೊಂದು ಫೈನಲ್ ಅಡ್ವೈಸ್ ಕೊಡ್ತೀನಿ ಫ್ರೆಂಡ್ಸ್. ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಿರ್ತೈತಿ. ಸೊ ಕರೆಕ್ಟ್ ಇನ್ಕಮ್ ಡಿಕ್ಲೇರ್ ಮಾಡಿರಿ, ಪ್ರಾಪರ್ ಎಕ್ಸ್ಪೆನ್ಸ್ ಮೇಂಟೈನ್ ಮಾಡಿರಿ, ಐ ಟಿ ಆರ್ ಫೈಲ್ ಮಾಡಿರಿ. ಸೊ ಟ್ಯಾಕ್ಸ್ ಪ್ಲ್ಯಾನಿಂಗ್ ರೈಟ್ ಆಗಿದ್ದರೆ ನಿಮ್ಗೆ ಟ್ಯಾಕ್ಸ್ ಟೆನ್ಷನ್ ಫ್ರೀ ಆಗಿರ್ತೀರಿ. ಸೊ ಸ್ಯಾಲ್ರಿ ಪ್ಲಸ್ ಬಿಸ್ನೆಸ್ ಇನ್ಕಮ್ ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಟ್ಯಾಕ್ಸ್ ಟೆನ್ಷನ್ ಫ್ರೀ ಆಗಿರೋಣ.